2025 ಹೊಸ ಅಪ್ಡೇಟು ಫೋನ್‌ಪೇಯನ್ನು ನೀವು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಎ.ಟಿ.ಎಮ್ ಕಾರ್ಡ್ ಮುಖಾಂತರ, ಕ್ರಿಯೇಟ್ ಮಾಡಿದ ನಂತರ ಯಾವ ರೀತಿ ಬ್ಯಾಂಕ್ ಅಕೌಂಟ್‌ನ ಆ್ಯಡ್ ಮಾಡಬೇಕು, ಯಾವ ರೀತಿ ಅಮೌಂಟ್‌ನ ಕಳಿಸ್ಬೇಕು, ಕಂಪ್ಲೀಟಾಗಿ ಯಾವ ರೀತಿ ಯೂಸ್ ಮಾಡಬೇಕು, ಮತ್ತು ₹100 ಕ್ಯಾಶ್ ಬ್ಯಾಕ್ ಬರಬೇಕು ಅಂದರೆ ನೀವು ಏನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಆಲ್ರೆಡಿ ಫೋನ್‌ಪೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅಂದರೆ ಅದನ್ನು ಫಸ್ಟು ಅನ್ಇನ್ಸ್ಟಾಲ್ ಮಾಡಬೇಕಾಗತ್ತೆ. ನೋಡ್ತಿರ್ಬೋದು, ಈ ರೀತಿ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಫೋನ್‌ಪೇ ಮೇಲೆ ಲಾಂಗ್ ಪ್ರೆಸ್ ಮಾಡಿ, ನಂತರ ಇಲ್ಲಿ ನಿಮಗೆ ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ. ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಅನ್ಇನ್ಸ್ಟಾಲ್ ಮಾಡಿದ ನಂತರ ನೆಕ್ಸ್ಟು ನೀವು ನಮ್ಮ ಒಂದು ವಿಡಿಯೋನ ಯೂಟ್ಯೂಬ್ನಲ್ಲಿ ನೀವು ನೋಡ್ತಿರ್ತೀರಲ್ವಾ, ಆ ಒಂದು ಟೈಮ್ನಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನನ್ನ ಒಂದು ಫೋನ್‌ಪೇ ಲಿಂಕನ್ನು ನೀವು ಯೂಸ್ ಮಾಡಿದ್ರಿ ಅಂದರೆ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ ಮತ್ತು ಈಸಿಯಾಗಿ ಬ್ಯಾಂಕ್ ಅಕೌಂಟನ್ನು ನೀವು ಕ್ರಿಯೇಟ್ ಮಾಡ್ಬೋದು. ಓಕೆನಾ? ಯಾವ ರೀತಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈ ರೀತಿ ನೀವು ಈ ಒಂದು ವಿಡಿಯೋನ ನೀವು ಯೂಟ್ಯೂಬ್ನಲ್ಲಿ ನೋಡ್ತಿರ್ತೀರಲ್ವಾ, ನೋಡ್ತಿರೋಂಥ ಟೈಮಲ್ಲಿ ಇಲ್ಲಿ ಟೈಟಲ್ ಇರುತ್ತೆ ನೋಡಿ, ಫೋನ್‌ಪೇ ಅಕೌಂಟ್ ಕ್ರಿಯೇಟ್ ಅಂತ. ಈ ಟೈಟಲ್ ಮೇಲೆ ಕ್ಲಿಕ್ ಮಾಡಿ. ಟೈಟಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಫೋನ್‌ಪೇ ಆ್ಯಪ್ ಲಿಂಕ್ ₹100 ಕ್ಯಾಶ್ ಬ್ಯಾಕ್ ಅಂತ ಇರುತ್ತೆ. ಈ ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ರಿಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ರಿಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಓಪನ್ ಆಗಿದ ನಂತರ ನೋಡ್ತಿರ್ಬೋದು, ಕ್ಲಿಕ್ ಮಾಡಿದರೆ ರಿಡೈರೆಕ್ಟ್ ಆಗಿ ಓಪನ್ ಆಗಿದೆ. ಇನ್ಸ್ಟಾಲ್ ಅಂತ ಕೇಳುತ್ತೆ, ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದನ್ನ ನೀವು ಓಪನ್ ಮಾಡಿದ್ರೆ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರೋದಿಲ್ಲ. ಸೊ ಅದನ್ನು ಅನ್ಇನ್ಸ್ಟಾಲ್ ಮಾಡಿಕೊಂಡು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಲ್ವಾ, ಅದ್ರ ಮುಖಾಂತರ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರುವಂಥದ್ದು ಮತ್ತು ಈಸಿಯಾಗಿ ನೀವು ಬ್ಯಾಂಕ್ ಅಕೌಂಟನ್ನು ಎ.ಟಿ.ಎಮ್ ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡ್ಬೋದು. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟು ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರ್ ಮತ್ತು ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಸಿಮ್ ಎರಡೂ ಕೂಡ ಒಂದೇ ಆಗಿರಬೇಕಾಗತ್ತೆ. ಆ ಒಂದು ನಂಬರನ್ನು ನೀವೇನು ಮಾಡಬೇಕಾಗತ್ತೆ ಅಂತ ಅಂದರೆ ಇಲ್ಲಿ ನೀವು ಎಂಟರ್ ಮಾಡಬೇಕಾಗತ್ತೆ. 10 ಡಿಜಿಟ್ ನಂಬರ್ ಏನಿರುತ್ತೋ ಅದನ್ನು ಲಿಂಕ್ ಆಗಿರುವಂಥ ನಂಬರ್ನ ಎಂಟರ್ ಮಾಡಬೇಕು. ಬೇರೆ ಎಂಟರ್ ಮಾಡಿದ್ರೆ ವರ್ಕ್ ಆಗೋದಿಲ್ಲ. ಸೊ ಇಲ್ಲಿ ಲಿಂಕ್ ಆಗಿರೋದನ್ನೇ ನಾನು ಏನು ಮಾಡ್ಕೊತಾ ಇದ್ದೀನಿ ಅಂತಂದರೆ ಎಂಟರ್ ಮಾಡಿಬಿಟ್ಟು ಪ್ರೊಸೀಡ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ 6 ಡಿಜಿಟ್ OTP ಬರುತ್ತೆ. OTP ಬಂದಿಲ್ಲ ಅಂದರೆ ಸೆಂಡ್ OTP ಅಂತ ನಿಮಗೆ ಕೆಳಗಡೆ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ OTP ಬರುತ್ತೆ. 50 ಸೆಕೆಂಡ್ ಒಳಗಡೆ ಆ OTP ಬರಬೇಕು. ಅದು ಬರುತ್ತೆ, ಅದು ಆಟೋಮೆಟಿಕಲಿ ತೊಗೊಳುತ್ತೆ. ತೊಗೊಂಡಿಲ್ಲ ಅಂದರೆ ನೀವು ಮ್ಯಾನ್ಯುವಲಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದ ನಂತರ ಇಲ್ಲಿ ಪರ್ಮಿಷನ್ ಕೇಳುತ್ತೆ. ಕೇಳುವಂಥ ಪರ್ಮಿಷನಿಗೆ ನೀವು ಅಲೋನ ಕೊಡಬೇಕಾಗತ್ತೆ. ಅಲೋ ಕೊಟ್ಟಿದ ನಂತರ ನೆಕ್ಸ್ಟು ಈ ಒಂದು ಫೋನ್‌ಪೇದು ಡ್ಯಾಶ್ ಬೋರ್ಡ್ ಏನಿರುತ್ತೆ ಅದು ನಿಮಗೆ ಈ ರೀತಿ ಶೋ ಆಗುತ್ತೆ. ಇಲ್ಲಿ ಕಾಂಟ್ಯಾಕ್ಟ್ದು ಪರ್ಮಿಷನ್ ಕೇಳ್ತಿದೆ, ಸೊ ಅದನ್ನು ನಾನು ಅಲೋನ ಕೊಟ್ಟಿದ್ದೀನಿ. ಈ ರೀತಿ ಡ್ಯಾಶ್ ಬೋರ್ಡ್ ಇರುತ್ತೆ, ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆ ಮತ್ತು ಅಮೌಂಟ್ ಕಳ್ಸೋದಕ್ಕೆ ಎಲ್ಲದಕ್ಕೂ ಕೂಡ ಬ್ಯಾಂಕ್ ಅಕೌಂಟ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ನಾವು ಇವಾಗ ನೋಡ್ಕೋಣ. ಇಲ್ಲಿ ಓಮ್ ಅಂತ ಇರುತ್ತೆ ನೋಡಿ, ಓಮ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೆಂಟ್ರಲ್ಲೇ ನಿಮಗೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ನಿಮಗೆ ಒಂದು ಆಪ್ಷನ್ ನಿಮಗೆ ಬರುತ್ತೆ. ಸೊ ಅದು ಬಂದಿಲ್ಲ ಅಂತ ಅಂದರೆ ಲೆಫ್ಟ್ ಸೈಡ್ ಟಾಪಲ್ಲಿ ಪ್ರೊಫೈಲ್ ಇರುತ್ತೆ. ಓಕೆನಾ? ನಿಮ್ಮ ಫೋಟೋ ಏನೂ ಇರೋದಿಲ್ಲ, ಜಸ್ಟ್ ಪ್ರೊಫೈಲ್ ಇರುತ್ತೆ. ಆ್ಯಡ್ ಅಡ್ರೆಸ್ ಪಕ್ಕ ಇದೆ ನೋಡಿ ಲೆಫ್ಟ್ ಸೈಡ್ ಟಾಪಲ್ಲಿ. ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬ್ಯಾಂಕ್ ಅಕೌಂಟ್ಸ್ ಅಂತ ನಿಮಗೆ ಪೇಮೆಂಟ್ ಮೆಥಡ್ಸ್ ಅಂತ ಇರುತ್ತೆ ನೋಡಿ. ಪೇಮೆಂಟ್ ಮೆಥಡ್ಸ್ ಮೇಲೆ ಕೆಳಗಡೆ ಬ್ಯಾಂಕ್ ಅಕೌಂಟ್ಸ್ ಅಂತ ಇರುತ್ತೆ ಒಂದು ಆಪ್ಷನು. ಈ ಒಂದು ಬ್ಯಾಂಕ್ ಅಕೌಂಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ನಿಮಗೆ ಕೆಳಗಡೆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಈ ಒಂದು ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ದು ಯಾವ ಬ್ಯಾಂಕ್ ಇರುತ್ತೋ ಆ ಬ್ಯಾಂಕ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಸ್ಕ್ರಾಲ್ ಮಾಡಿ ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಸಿಮ್ 1 ಸಿಮ್ 2 ಅಂತ ಕೇಳುತ್ತೆ. ಮೆಸೇಜ್ ಸೆಂಡ್ ಆಗೋದಕ್ಕೆ ಆಪ್ಷನ್ ಕೇಳುತ್ತೆ. ಅದರಲ್ಲಿ ಸಿಮ್ 1 ಇತ್ತು ಅಂದರೆ ಬ್ಯಾಂಕಿಗೆ ಲಿಂಕ್ ಆಗಿರೋದು ಸಿಮ್ 1 ಸೆಲೆಕ್ಟ್ ಮಾಡಿ, ಸಿಮ್ 2 ಇದ್ದರೆ ಸಿಮ್ 2 ಸೆಲೆಕ್ಟ್ ಮಾಡಿ. ನಾನಿಲ್ಲಿ ಏನು ಮಾಡ್ಕೊತಾ ಇದ್ದೀನಿ ಅಂತಂದರೆ ಸಿಮ್ 1ನ ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ SMS ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ಅದು ರೀಚಾರ್ಜ್ ಇರಬೇಕಾಗತ್ತೆ ಸಿಮ್ಮಲ್ಲಿ. ರೀಚಾರ್ಜ್ ಇಲ್ಲ ಅಂದರೆ ಮೆಸೇಜ್ ಸೆಂಡ್ ಆಗೋದಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ ಸೆಂಡ್ SMS ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಪರ್ಮಿಷನ್ನ ಕೇಳುತ್ತೆ. ಈ ಪರ್ಮಿಷನ್ನಿಗೆ ನೀವು ಅಲೋನ ಕೊಡಬೇಕಾಗುತ್ತೆ. ಅಲೋ ಕೊಟ್ಟಿದ ನಂತರ ಮೆಸೇಜ್ ಸೆಂಡ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ತೊಗೊಂಡಿದ್ದ ನಂತರ ಅದು ಆಟೋಮೆಟಿಕ್ಲಿ ವೆರಿಫೈ ಆಗುತ್ತೆ. ವೆರಿಫೈ ಆಗಿದ ನಂತರ ಸೆಟ್ UPI ಪಿನ್ ಅಂತ ಕೇಳುತ್ತೆ. ಸೆಟ್ UPI ಪಿನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನೀವು ಆಧಾರ್ ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡ್ತೀರಾ, ATM ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಡೆಬಿಟ್ ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ನಿಮ್ಮ ಒಂದು ATM ಕಾರ್ಡ್ನ ತಗೊಳ್ಳಿ. ATM ಕಾರ್ಡ್ ತೊಗೊಂಡು ಲಾಸ್ಟಲ್ಲಿ ಇರುವಂಥ 6 ನಂಬರನ್ನು ಎಂಟರ್ ಮಾಡಿ. ಅದನ್ನು ಎಂಟರ್ ಮಾಡಿದ ನಂತರ ATM ಕಾರ್ಡಲ್ಲಿ ಎಕ್ಸ್ಪೈರಿ ಡೇಟ್ ಅಂತ ರೈಟ್ ಸೈಡಲ್ಲೇ ಇರುತ್ತೆ. ಆ ಒಂದು ಎಕ್ಸ್ಪೈರಿ ಡೇಟನ್ನು ಕೂಡ ನೀವೇನು ಮಾಡಬೇಕಾಗುತ್ತೆ ಅಂದರೆ ಮಂತು ಮತ್ತು ಇಯರನ್ನು ಅದೇ ರೀತಿ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೈವಸಿ ಪ್ರಾಬ್ಲಮ್ ಇರೋದ್ರಿಂದ ಸೊ ಇದು ನಮಗೆ ರೆಕಾರ್ಡ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗಿದೆ. ನೆಕ್ಸ್ಟ್ ಬ್ಯಾಂಕಿನ ಕಡೆಯಿಂದ OTP ಬರುತ್ತೆ, ಅದು ಕೂಡ ಆಟೋಮೆಟಿಕ್ಲಿ ತಗೊಳುತ್ತೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಪು ಸೆಟ್ UPI ಪಿನ್ ಅಂತ ಕೇಳುತ್ತೆ. 4 ಡಿಜಿಟ್ ಅಂತ, ಕೆಲವು ಬ್ಯಾಂಕ್ 4 ಡಿಜಿಟ್ ಕೇಳುತ್ತೆ, ಕೆಲವು ಬ್ಯಾಂಕ್ 6 ಡಿಜಿಟ್ ಕೇಳುತ್ತೆ. ಇದೇನಾದ್ರು ತುಂಬ ಸಿಂಪಲ್. ನಿಮ್ಮ ಮೊಬೈಲ್ಗೆ ಲಾಕ್ ಇಟ್ಕೊಂಡಿರ್ತೀರಲ್ವ, ಯಾರು ಓಪನ್ ಮಾಡಬಾರ್ದು ಅಂತ. ಅದೇ ರೀತಿ ಫೋನ್ಪೇಗೆ ನೀವು ಫೋನ್ಪೇ ಮುಖಾಂತರ ನೀವು ಯಾರಿಗಾದ್ರೂ ಅಮೌಂಟ್ ಕಳಿಸಬೇಕು ಅಂತಂದರೆ ಲಾಕ್ ಇಟ್ಕೊಂಡಿರಬೇಕಾಗುತ್ತೆ. ಅದು ಎಂಟರ್ ಮಾಡಿದರೆ ಮಾತ್ರ ಬೇರೆಯವರಿಗೆ ಅಮೌಂಟ್ ಹೋಗುವಂಥದ್ದು. ಸೊ ಒಂದ್ಸರಿ ಎಂಟರ್ ಮಾಡಿದ ನಂತರ ಕನ್ಫರ್ಮೇಷನ್ಗೆ ಇನ್ನೊಂದ್ಸರಿ ಪಿನ್ ಕೇಳುತ್ತೆ. ಸೊ ಕನ್ಫರ್ಮೇಷನ್ಗೆ ಇನ್ನೊಂದ್ಸರಿ ಪಿನ್ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಸಕ್ಸಸ್ಫುಲಿ ಅಪ್ಡೇಟೆಡ್ UPI ಪಿನ್ ಅಂತ ನಮ್ಗೆ ಏನಾಗಿದೆ ಅಂತ ತೋರಿಸ್ತಿದೆ. ಪ್ರೈಮರಿ ಅಕೌಂಟಿಗೆ ನಾವು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿರ್ತೀವೋ ಬ್ಯಾಂಕು ಅದೇ ಆ್ಯಡ್ ಆಗಿರುತ್ತೆ. ಇವಾಗಿನ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರಬೇಕು ಅಂದರೆ ಇಲ್ಲಿ 2 ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಮತ್ತು ಯಾರಿಗಾದ್ರೂ ಅಮೌಂಟ್ ಕಳಿಸೋದಕ್ಕೂ ಕೂಡ ಇದೇ ಪ್ರೊಸೀಜರ್ ಇರುತ್ತೆ. ಓಕೆನಾ? ಸರ್ಚ್ ಎನಿ ನೇಮ್ ಆರ್ ಕಾಂಟ್ಯಾಕ್ಟ್ಸ್ ಅಂತ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ನೀವು ಯಾರಿಗಾದ್ರೂ ಅಮೌಂಟ್ ಕಳಿಸಬೇಕು ಅಂದರೆ ಅವ್ರ ನಂಬರ್ ಎಂಟರ್ ಮಾಡಿದ್ರು ಕೂಡ ಬ್ಯಾಂಕು ಅಲ್ಲಿ ಅವ್ರದ್ದು ಒರಿಜಿನಲ್ ನೇಮ್ ಏನಿರುತ್ತೋ ಅದೇ ತೋರಿಸುತ್ತೆ. ಆ
ಅಥವಾ ನೀವು ಸೇವ್ ಮಾಡ್ಕೊಂಡಿರೋರಿಗೆ ಅಮೌಂಟ್ನ ಕಳಿಸ್ಬೇಕು ಅಂತ ಅಂದರೆ ನೀವೇನು ಸೇವ್ ಮಾಡ್ಕೊಂಡಿರ್ತೀರೋ ಅವ್ರು ನಿಮ್ಮನ್ನು ಸರ್ಚ್ ಮಾಡಿ. ನಾನಿಲ್ಲಿ ಸಾಗರ್ ಅಂತ ಟೈಪ್ ಮಾಡ್ತಿದ್ದೀನಿ. ಟೈಪ್ ಮಾಡಿದ ನಂತರ ಅವ್ರ ಚಾರ್ಟ್ ನಿಮಗೆ ತೋರಿಸುತ್ತೆ. ಆ ಚಾರ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಕೆಳಗಡೆ ನಿಮಗೆ ಎಂಟರ್ ಅಮೌಂಟ್ ಆರ್ ಚಾರ್ಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಎಂಟರ್ ಅಮೌಂಟ್ ಆರ್ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ₹1 ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ₹1 ಕಳಿಸೋದಕ್ಕೂ ಕೂಡ ಇದೇ ಮೆಥಡು. ನೀವು 1,000 1,00,000 ಕಳಿಸೋದಕ್ಕೂ ಕೂಡ ಇದೇ ಮೆಥಡ್, ಓಕೆನಾ. ನೆಕ್ಸ್ಟ್ ರೈಟ್ ಸೈಡ್ ಪೇ ಅಂತ ಇರುತ್ತೆ ನೋಡಿ, ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಯು.ಪಿ.ಐ ಪಿನ್ ಕೇಳುತ್ತೆ ನಿಮಗೆ ಎಂಟರ್ ಮಾಡೋದಕ್ಕೆ. ನಿಮ್ಗೆ ಮೊದಲೇ ಹೇಳಿದೆ ಅಲ್ವಾ, ನೀವು ಫೋನ್ಪೇಲಿ ಯಾರಿಗಾದ್ರೂ ಅಮೌಂಟ್ ಕಳಿಸಬೇಕು ಅಂದರೆ ಪಿನ್ ನೆನಪಲ್ಲಿರಬೇಕು ನೀವು ಕ್ರಿಯೇಟ್ ಮಾಡಿರುವಂಥದ್ದು ಅಂತ. ಅದನ್ನು ಎಂಟರ್ ಮಾಡಿ ಪೇ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಅಮೌಂಟ್ ಅವರಿಗೆ ಸೆಂಡ್ ಆಗಿರುತ್ತೆ, ಕ್ಯಾಶ್ ಬ್ಯಾಕ್ ಕೂಡ ಬಂದಿರುತ್ತೆ. ನೀವು ಈಸಿಯಾಗಿ ಎ.ಟಿ.ಎಂ ಕಾರ್ಡ್ ಮುಖಾಂತರ ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಬೋದು ಗೈಸ್. ನಾನಿವಾಗ ತಿಳಿಸ್ಕೊಟ್ಟು ನಿಮಗೆ ಇನ್ಫಾರ್ಮೇಷನ್ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.